ರಾಮಾಯಣದ ಯುದ್ಧ ಹೆಣ್ಣಿಗೋಸ್ಕರ, ಮಹಾಭಾರತದ ಯುದ್ಧ ಮಣ್ಣಿಗೋಸ್ಕರ, ಈ ಕಲಿಯುಗದ ಯುದ್ಧ ಬಿಸಿ ರಕ್ತಕ್ಕೋಸ್ಕರ. ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ. ರಾವಣನ ಕತೆ ಹೇಳಬಂತು. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ? ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆಲರಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ.
ಶೇಷ ಆದಿಶೇಷ ಆದಿ ಅಂದರೆ ದೇವರು, ಶೇಷ ಎಂದರೆ ನರನಾಗರ ಹಾವು. ಹಲೋ, ಈ ಊರಿನಲ್ಲಿ ಯಾರಾದರೂ ಈ ಹಾವನ್ನು ಎದುರು ಹಾಕಿಕೊಂಡಿದ್ದೆ ಆದ್ರೆ ಈ ಹೆಡೆ ಹತ್ತಿದ ಘಟಸರ್ಪದ ಕೈಯಿಂದ ತಪ್ಪಿಸಿಕೊಂಡು ಹೋಗಿ ಆ ಕುಕ್ಕೆ ಸುಬ್ರಹ್ಮಣ್ಯನ ಎದುರಿಗೆ ಅಡ್ಡ ಬಿದ್ದು ಬೇಡಿಕೊಂಡ್ರು ಕೂಡ ಕ್ಷಣ ಮಾತ್ರದಲ್ಲಿ ರಕ್ತಕಾರಿ ಸಾಯಬೇಕು. ಈ ಊರಿನ ಮೂರ್ಖ ಜನಗಳು ಜೀವ ಇದ್ದರೂ ಕೂಡ ಸತ್ತು ಹಾಗೆ ಬದುಕುತ್ತಿರುವ ಈ ನಮ್ಮ ಭಾರತ ದೇಶದ ಸತ್ಪ್ರಜೆಗಳ ಮಧ್ಯೆ ಸತತವಾಗಿ 6 ಬಾರಿ ಆರಿಸಿ ಬಂದು ಎಂಬೆಲ್ಲ ಪದವಿಯನ್ನು ಗಿಟ್ಟಿಸಿಕೊಂಡಿರುವ ಈ ಆದಿಶೇಷನ ಹೆಸರು ಕೇಳಿದರೆ ಸಾಕು, ಆ ಇಡೀ ಸರ್ಕಾರವೇ ಗಡಗಡನೆ ನಡಗುತ್ತಿರುವಾಗ ಕೇವಲ ಒಂದು ಆಸ್ಪತ್ರೆ ಕಟ್ಟಿಸಲಿಕ್ಕೆ ಜಾಗ ಕೊಡುವುದಿಲ್ಲ ಎಂದು ಸಲೀಸಾಗಿ ಹೇಳಿ ಕಳಿಸಿ ಬಿಟ್ಟನಲ್ಲ ಆ ಬಡ ಬಿಕಾರಿ ನನ್ನ ಮಗ ಶಿವ. ಮುಂದೆ ನೋಡು ಮಗನೇ, ಇದೇ ನನ್ನ ರಾಜಕೀಯ ಕುತಂತ್ರದಿಂದ ಆ ನಿನ್ನ ಜಮೀನನ್ನ ಖರೀದಿ ಮಾಡಿಸಿಕೊಂಡು ಅದೇ ಜಾಗದಲ್ಲಿ ಆಸ್ಪತ್ರೆಯನ್ನು ಕಟ್ಟಿಸಿದಿದ್ರೆ ಶಿವ, ಬಡ ಬಿಕಾರಿ ನನ್ನ ಮಕ್ಕಳ, ನಾನು ಶರವೇಗದ ಸರ್ದಾರ, ರಾಜಕೀಯದ ರಾವಣ, ಆದಿಶೇಷನೆ ಅಲ್ಲ ಬಂದು ತಿಳಿದುಕೊಳ್ಳಿ. ಯಾಕ ಕಟ್ಟಪ್ಪ, ಏನಾಯ್ತು? ಇನ್ನೇನಾಗತ್ರಿ ಅದನಿ ನಿಮ್ಮ ಮ್ಯಾಲ್ ಕಂಪ್ಲೇಂಟ್ ಕೊಟ್ಟದ್ದಲ್ಲ ಆ ಮಂಗ್ಯನ ಮಗನ್ನ ವಾದ್ಯ ಹೇಳ್ಕೊಂಬರ ಕೇಳೇನ್ರಿ ದನಿ. ಒಳ್ಳೆ ಕೆಲಸವನ್ನ ಮಾಡಿದ್ಯಾ ಕಟ್ಟಪ್ಪ, ಕರೆ ಹಾಗಾದ್ರೆ ಅವನನ್ನ. ಎಷ್ಟು ಸರಿ ಹೇಳ್ಬೇಕ್ರಿ ನಿಮ್ಗ? ನನ್ನ ಹೆಸರು ಕಟ್ಟಪ್ಪ ಅಲ್ಲ, ಕುಟ್ಟಪ್ಪ ಕುಟ್ಟಪ್ಪ ಕುಟ್ಟಪ್ಪ. ಏ ಬಡ ಬಿಕಾರಿ ನನ್ನ ಮಗನ, ಮೊದಲು ನನಗೆ ಹೇಳ್ತೀನಿ ಕಟ್ಟಪ್ಪನ ಕಟ್ಟಿನ ಆ ಬಾಹುಬಲಿ ಪಿಕ್ಚರ್ನಾಗ ಅದನಲ್ರಿ 6 ಮನಿ ಕಾಯವ ಅವ್ ಕಟ್ಟಪ್ರಿ ಈ MLA ಮನೆಗಿರವ ಕುಟ್ಟಪ್ರಿ. ಏ ಬಡ ಬಿಕಾರಿ ನನ್ನ ಮಗನ, ಮೊದಲು ನನಗೆ ಕಂಪ್ಲೇಂಟ್ ಕೊಟ್ಟಿರುವ ಬಿಡ ಬಿಕಾರಿ ನನ್ನ ಮಗನ ಒದ್ದು ಎಳೆದುಕೊಂಡು ಬರೋದನ್ನು ಬಿಟ್ಟು ಲೇ ನನ್ನ ಎದುರಿಗೆ ನಿಂತುಕೊಂಡು ಆ ಬಾಹುಬಲಿ ಹರಿಕತೆ ಹೇಳ್ತಿರ್ವಲ್ಲ, ನಾಚಿಕೆ ಆಗೋದಿಲ್ವೇ ನೀನು ಹೇಸಿ ಜನ್ಮಕ್ಕೆ? ಬೇಳ ತನಕ ನಿದ್ಗಟ್ ಬುದ್ಧಿ ಕಲ್ತು ಈ ಕಾಟ್ನಲ್ಲಿ ಕುಟ್ಟಪ್ಪ ಅಷ್ಟು ಗೊತ್ತಾಗಲ್ಲ ಅಂತ ಬಂದ್ರಿ. ಈಗ ತೋರ್ಸ ನೋಡ್ರಿ ಇದನಿ ಈ ಕಾಟ್ನಲ್ಲಿ ಕುಟ್ಟಪ್ಪನ ತಲಿನ ತಮ್ಮ ಹೇಳ್ಕೊಂಡು ಬಾರಿಲ್ಲ ಅವನ್ನ ಮಂಕಲ್ಲ ಮಗನ್ನ ಹೊಟ್ಟಿ ಮಗನ್ನ. ನಮಸ್ಕಾರ ಸಾವುಕಾರ್ಗೆ. ಬ್ಯಾಂಕಚ್ಚಿಲ್ಲ ನೀನು ನಮಸ್ಕಾರಕ್ಕೆ. ಆ ಇಡೀ ಸರ್ಕಾರಕ್ಕೆ ಸವಾಲ್ ಹಾಕಿ ಇಡೀ ಕರ್ನಾಟಕವನ್ನ ನನ್ನ ಕಪ್ಪಿ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿರುವ ಈ ಆದಿಶೇಷನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡುವಷ್ಟು ದೊಡ್ಡವನಾಗಿ ಬಿಟ್ಟಿಯಾ ಬಡ ಬಿಕಾರಿ ನನ್ನ ಮಗನ. ಮೆಚ್ಚಬೇಕಲ್ಲ ತಮ್ಮ, ಅಲ್ಲೇ ನೀನ್ ಬಾಳ ಮೆಚ್ಚಬೇಕು. ಯಾಕಂದ್ರೆ ಅಲ್ಲೇ ನಮ್ ದನಿರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿ ಅಂದ್ರ ಅಬಾ ನೀ ಇವ್ರಿಗೆ ಮಿಕ್ಕಿದ ಮಗಲೇ. ಅಲ್ಲೇ ನಮ್ಮ ದನಿಯವ್ರ ಕಾರಿನ ಸೌಂಡ್ ಇವ್ರ ಬಂದ್ರು ಸಾಕಪ್ಪ, ರೋಡ್ನ್ಯಾಗ ಉಚ್ಚಿ ಹೋಯಕ್ ನಿಂತರು ಯೋಚ್ನೆ ಬೀಜ್ನೆ ಅಂತಂದ್ರು ಓಡಿ ಹೋಗಿ ಅವ್ರ ಮನೆ ಸೇರ್ತಾವ. ಏನ್ ನಮ್ ಸಾವುಕಾರ ಹೋದ್ರ ಅಂತ ತಿಳ್ಕೊಂಡ್ರಿ ಏನ? ಲೇ ಅಂತವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿ ಅಂದ್ರೆ ನೀವು ಊರಿಗೆ ಮಿಕ್ಕಿದ ಮಗಲೇ, ನೀನು ಊರಿಗೆ ಮಿಕ್ಕಿದ ಮಗದಿ ನೀನು. ನಾನು ಸಾವುಕಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪೇ, ಆದ್ರ ನಿಮ್ ಸಾವುಕಾರ ಮಾಡಿದ್ದೇನು ತಪ್ಪೇನಲ್ರಿ?
ಏ ಬಡ ಭಿಕಾರಿ ನಮಗನ ಹನುಮ, ಅಂತ ತಪ್ಪನ್ನ ನಾನೇನ್ ಮಾಡಿದ್ದೇನೆ? ಹೇಳ್ತಮ್ಮ ಹೇಳ. ಈ ಸಾವುಕಾರಿ ಇನ್ನು ನಾನೇ ತಪ್ಪು ಮಾಡೀನಿ ಅಂತ ಕೇಳ್ತಿರಲ್ಲ. ಆ? ಇಡೀ ದೇಶನ ಈ ಹಾಳ ಕೊರೋನಾ ಕೈಯ ಸಿಕ್ಕೊಂಡು ವಿಲಿ ಬಿಲಿ ವಿಲಿ ಬಿಲಿ ಒದ್ದಾಡಕತ್ತೈತಿ. ಇನ್ನ ಬೆಳಗಾದ್ರ ರಾಶಿ ರಾಶಿ ಹೆಣಗಳು ಉರುಳಿ ಬೀಳಾಕತ್ತೇವು ಅಂತ ಅದ್ರಾಗ ಇನ್ನು ನಾನು ಏನ್ ಮಾಡಾಕತ್ತೀನಿ ಅಂತ ಕೇಳಾಕತ್ತೀರಿ. ಹೊರಗಡೆ ಕೆಲಸಕ್ಕೆ ಅಂತ ಹೋದ್ರೆ ಕೆಲಸ ಸಿಗ್ತಾ ಇಲ್ಲ. ಊಟಕ್ಕೆ ಮೂರು ದಿನಗಳ ಕಾಲ ಬರೀ ನೀರು ಕುಡು ಮಲಗುವ ಹೊತ್ತು ಒಂದೈತಿ ಅಂತ ಅದ್ರಾಗ ಬರೋದೆಲ್ಲ ನಮ್ಮಂತ ಬಡವರಿಗೆ ಅಂದಾಗ ನಮ್ಮವನ್ನ ಅದೇ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ನೀವು ಶ್ರೀಮಂತರನ್ನ ಕರ್ಕೊಂಡು ಬಂದು ಬೆಡ್ ಕೊಟ್ಟು ಆರಾಮ ಮಾಡಿ ರೊಕ್ಕ ಮಾಡ್ಕೊಂಡ್ರಿ. ಆದ್ರ ನಮ್ಮಂತ ಹೆಣಗಳ ನಮ್ಮಂತ ಬಡವ ಹೆಣಗಳ JCB ತರಿಸಿ ಗುದ್ದು ತೆಗಿಸಿ ಅದೇ ನೂರಾರು ಹೆಣಗಳನ್ನ ಹಾಕಿ ರೊಕ್ಕ ಮಾಡ್ಕೊಂಡ್ರಿ. ರೊಕ್ಕ ನೀವೇನು ಹೊಟ್ಟಿಗೇನು ತಮ್ಮ ನಿನ್ನ ಮಾತು ಕೇಳಿ ನನ್ನ ಹೊಟ್ಟೆಗೆಲ್ಲ ಸಂಕಟ ಬಿದ್ದು ಕಳ್ಳು ಕಿವ್ಸಂಗಾತಲೆ ತಮ್ಮ. ನೀ ಹೇಳಿದ ಕರೆನ ಐತಿ. ಏನೈತ್ರಿ ಸೌಕರ? ಕಟ್ಟಪ್ಪ, ಆ ಕೊರೋನಾ ಎಂಬ ಮಹಾಮಾರಿ ಹೊರತಕ್ಕ ಎಷ್ಟೋ ಬಡಪಾಯಿ ಜನಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆದಾರ. ಹಾಗಂತ ನಾವು ಇವ್ರ ಜೊತೆ ಕಣ್ಣೀರಿನಲ್ಲಿ ಕೈ ತೊಳೆಯಕ್ಕಾಗುತ್ತಾ? ಅದೆಂದಿಗೂ ಸಾಧ್ಯವಿಲ್ಲ. ಈಗ ನನಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವುದನ್ನು ವಾಪಸ್ ತೆಗೆದುಕೊಂಡ್ರೆ ನೀ ಬದುಕ್ತೀಯ ಮಗನ. ಇಲ್ಲದಿದ್ರ ನಿಲ್ಲೋಣ, ನಿಲ್ಲು. ಈ ತಿರ್ಗನನ್ನು ಒಂದೇಟಿಗೆ ಮುಗಿಸಿಬಿಟ್ಟರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ತಿಳಿದಿರೋಣ. ಅದೆಂದಿಗೂ ಸಾಧ್ಯವಲ್ಲ. ಯಾಕಂದರೆ ಈ ತಿರ್ಗನಿಗೆ ಕಂಪ್ಲೇಂಟ್ ಕೊಡಲು ಸಾಥ್ ನೀಡಿದವನು ಬೇರೆ ಯಾರು ಅಲ್ಲ, ನಾವು ಆಸ್ಪತ್ರೆನ ಕಟ್ಟಲಿಕ್ಕೆ ಜಮೀನು ಕೊಡದೆ ಸಂತಾಯಿಸಿದವನಲ್ಲ ಅವನೇ ಅಣ್ಣ, ಆ ಶಿವಣ್ಣನ ತಮ್ಮ ವಿಷ್ಣು ಅಂತ. ಯಾರು? ಆ ಶಿವಣ್ಣನ ತಮ್ಮ ವಿಷ್ಣುನ? ಎಲ್ಲಿದ್ದಾನೆ ಅವನು? ಹಾಗಾದ್ರೆ ಆ ಬಚ್ಚಾಸುಳ ಮಗಲು ಬಿಡಬಾರ್ದು. ಮೊದಲು ಅವನದು ದೇವರಲ್ಲಿ ಇಂದ್ರನ ಜಾತಕ, ಮನುಷ್ಯರಲ್ಲಿ ಅವನು ಬ್ರಿಲಿಯಂಟ್ ಜಾತಕ, ಮನ್ಮಥರಲ್ಲಿ ಅವನು ಆಳಾಗಿ ಇರುವುದಿಲ್ಲ, ಅರಸನಾಗಿ ಇರುತ್ತಾನೆ. ಕಟ್ಟಪ್ಪ, ಮೊದಲು ಕತ್ತರಿಸಿ ಹಾಕುವ ಈ ಬಡ ಬಿಕಾರಿ ನನ್ನ ಮಗನನ್ನ. ನಮಗೆ ವೈರಿಯಾದ ಆ ವಿಷ್ಣು ಈ ನಿರಂಜನ ನಾಯಿ ಅದು ನಮ್ಮ ಕಣ್ಣು ಮುಂದೆ ಹೇಗೆ ಸಾಧ್ಯ ನೋಡೋಣ. ನೋಡು MLA ಸಾಹೇಬ್ರೆ ಅಣ್ಣ, ಆ ವಿಷ್ಣು ಬಂದ ಅಂತ ಅನ್ಸುತ್ತೆ. ಒಂದೊಂದು ದಿನ ಅವನನ್ನು ಸಮಸ್ಯೆಗಾಗಿ ನೋಡಿಕೊಂಡಿರಾಯ್ತು. ನಿನಗೆ ಜೀವದಾನ ಮಾಡ್ತೀನಿ ಮಗನೇ. ಮೊದಲೇ ಹೊರಟೋಗು. ನಡೆ. ಕರ್ಕೊಂಡ್ರೆ ನೀವು ಹೇಳಿದ ಹಾಗೆ ಎಷ್ಟು ಜನರನ್ನು ಕರ್ಕೊಂಡು ಬಂದಿದ್ದೇನೆ. ಅದೇನಂತ ನೀವೇ ಶಶಿಕೊಳ್ಳಿ. ಏ ಹನುಮ, ಇಲ್ಲೇನ್ ಮಾಡ್ತಾ ಇದೀಯ ನೀನು? ಮನೆಗೆ ಹೋಗಿ ನೀನು. ಆಯ್ತು ವಿಷ್ಣು, ಬರುತ್ತೇನೆ. ಹೋಗು. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಆದಿಶೇಷ ಅವರಿಗೆ ಈ ಬಡ ರೈತನ ಸಾಷ್ಟಾಂಗ ನಮಸ್ಕಾರಗಳು. ಯಾರು? ನಮಸ್ಕಾರ. ಯಾರು? ವಿಷ್ಣು. ಬಾ ವಿಷ್ಣು, ನಾವು ಕೂಡ ನಿನ್ನ ದಾರಿಯನ್ನು ಕಾಯ್ತಾ ಇದ್ವಿ. ನನಗೆಷ್ಟು ಸಂತೋಷವಾಗ್ತಿದೆ ಗೊತ್ತಾ? ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಹೇಳಿ ಕಳಿಸಿದ ತಕ್ಷಣ
ನನ್ನ ಮನೆ ತನಕ ಬಂದಿದ್ದೀರಲ್ಲ, ತುಂಬಾ ಸಂತೋಷ ನನಗೆ. ಹೇಳ್ರಿ ದಣಿ, ನನ್ನನ್ನು ಇಲ್ಲಿಗೆ ಕರೆಸಿದ ಕಾರಣ ಏನು ಅಂತ ಹೇಳಿ. ನೋಡು ವಿಷ್ಣು, ಕಾರಣವಿಲ್ಲದೆ ನಾವು ಯಾರನ್ನು ಕೂಡ ಇಲ್ಲಿ ತನಕ ಕರೆಸುವುದಿಲ್ಲ. ನಿಮ್ಮ ಹತ್ತಿರ ಒಂದು ಮುಖ್ಯವಾದ ಕೆಲಸವಿದೆ, ಅದಕ್ಕೋಸ್ಕರ ನಿಮ್ಮಿಬ್ಬರನ್ನ ಇಲ್ಲಿ ತನಕ ಕರೆಸಿದ್ದು. ಹೌದು, ಮತ್ತು MLA ಸಾಹೇಬ್ರೆ ಕಳಿಸಿದ್ದಾರೆ ಅಂದ್ಮೇಲೆ ನಾವಿಲ್ಲಿ ತನಕ ಬರ್ದೇ ಇರೋಕ್ಕಾಗುತ್ತಾ? ಸಲಗ, ನಿನಗೆಷ್ಟು ಸಾರಿ ಹೇಳಿದ್ದೇನೋ, ದೊಡ್ಡವರು ಮಾತಾಡುವಾಗ ಈಗ ಸಣ್ಣವರು ಮಧ್ಯೆ ಮಾತಾಡಬಾರ್ದು ಅಂತ. ನೀನು ಹೀಗೆ ಮಾತಾಡಿದ್ರೆ ಅವ್ರಿಗೆ ಹೇಗೆ ಅರ್ಥವಾಗಬೇಕು ಅದನ್ನೆಲ್ಲ ನಾನು ತಿಳಿಸಿ ಹೇಳ್ತೇನೆ ಬಿಡು ಅವ್ರಿಗೆ. ಹಾ ನೋಡಿ ವಿಷ್ಣು, ಈ ನಮ್ಮ ಸುತ್ತಮುತ್ತಲಿನ ಬಡ ಜನರಿಗೋಸ್ಕರ ಈ ನನ್ನೂರಲ್ಲಿ ಒಂದು ಹೈಟೆಕ್ ಆಸ್ಪತ್ರೆನ ಕಟ್ಟಿಸ್ಬೇಕಂತ ಮಾಡಿದ್ದೇನೆ. ಅದಕ್ಕಾಗಿ ನಮ್ಮ ಜಮೀನಿನಲ್ಲಿ ಸ್ವಲ್ಪ ಜಾಗ ಕಡಿಮೆ ಬೀಳುವುದರಿಂದ ನಿಮ್ಮ ಜಮೀನಿನಲ್ಲಿ ಸ್ವಲ್ಪ ಜಾಗವನ್ನು ಕೊಟ್ರೆ ಈ ಊರಿನ ಬಡ ಜನರಿಗಾಗಿ ನನಗೂ ಕೂಡ ಸ್ವಲ್ಪ ಸಹಾಯ ಮಾಡ್ದಂಗೆ ಆಗುತ್ತೆ. ಇದಕ್ಕೆ ಏನಂತೀರಾ? ಅದಕ್ಕ ನೀವೇನು ಪುಕ್ಷಟ್ಟು ಕೊಡಬೇಡ್ರಿ ಪಾತಮ್ಮ, ಅದ್ರ ತಕ್ಕಂಗ ದುಡ್ಡು ಕೊಡ್ತೇವಿ. ದುಡ್ಡು ನೋಡಪ್ಪ, ಅದ ದುಡ್ಡು ತಗೊಂಡು ರಾಜ ಅಂತಾರಲ್ಲ, ರಾಜ ಮೆರಿಯೋ ಅದನ್ನ ಬಿಟ್ಟು ಅದೇನೋ ಅಂತಾರಲ್ರಿ, ಮೂರಕ್ಕೂ ಮನಿ ಅವ್ರ ಕಂಗ್ಯಾಗ ಬಿದ್ದು ಉಳಿಯಾಡ್ತಾನೆ ಅಂತೀರಿ. ನಿಮ್ಮ ಬುದ್ಧಿಗೆ ಏನ್ ಹೇಳ್ಬೇಕು ಏನೋ ಒಂದು ಹೌದು ಕಾರ್ಕೊಂಡ್ರಿ, ಈ ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯವಿದೆ. ಯಾಕಂದ್ರೆ ನಾವು ಕೂಡ ಸುಮಾರು ವರ್ಷಗಳಿಂದ ಇದೇ ಭೂಮಿಯನ್ನ ನಂಬ್ಕೊಂಡು ಬಂದಿದ್ದೇವೆ. ಆದ್ರೆ ಪ್ರಯೋಜನವಾದ್ರೂ ಏನಿದೆ? ಅದಕ್ಕೋಸ್ಕರ ನಾವು 3 ಜನ ಅಣ್ಣ ತಮ್ಮಂದಿರು ಮಾತನಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹೌದು ತಣಿ, ನಿಮಗೆ ನಾವು ನಮ್ಮ ಜಮೀನನ್ನ ಕೊಡೋದಕ್ಕೆ ರೆಡಿಯಾಗಿ ಬಂದಿದ್ದೇವೆ. ಅದರಿಂದ ಬಂದ ದುಡ್ಡನ್ನ ಕೆಲವೊಂದಿಷ್ಟು ಆಕಳಗಳನ್ನ ಖರೀದಿ ಮಾಡಿ ದೊಡ್ಡದಾಗಿ ಅವುಗಳಿಗೆ ಒಂದು ದೊಡ್ಡ ಫಾರ್ಮ್ ಅನ್ನ ಕಟ್ಟಿಸಿ ಹೈನುಗಾರಿಕೆ ಶುರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ದುಡ್ಡು ಕೊಡೋದಕ್ಕೆ ಒಪ್ಕೊಂಡ್ರೆ ನಾವು ನಮ್ಮ ಹೊಲವನ್ನ ನಿಮಗೆ ಮಾರೋದಕ್ಕೆ ರೆಡಿ. ಶಾಬಾಸ್ ವಿಷ್ಣು, ಶಾಬಾಸ್. ನಿಮಗೀಗ ಅರ್ಥವಾಗಿರ್ಬೇಕಲ್ಲ ಈ ದುಡ್ಡಿನ ದೊಡ್ಡಪ್ಪನ ಮಹಿಮೆ ಅಂತಹದ್ದು ಎಂದು. ಅದು ಎಂತ ಕ್ರಾಂತಿಕಾರಿ ಆದರೂ ಕೂಡ ದುಡ್ಡಿನ ಮುಂದೆ ತಲೆ ಬಾಗಲೇಬೇಕು. ಒಟ್ಟಿನಲ್ಲಿ ನಿಮ್ಮ ಜಮೀನನ್ನು ನಮಗೆ ಕೊಡಲು ಒಪ್ಪಿಕೊಂಡಿದ್ದೀರಲ್ಲ, ನಮ್ಗೆ ಅಷ್ಟೇ ಸಾಕು. ಸಲಗ ಹೋಗ್ಲಿ ಬಿಡೋ, ಅವರಿಗೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತೀಯಾ? ಅವರು ಕೂಡ ನಮ್ಮ ಹಾಗೆ ಶ್ರೀಮಂತಿಕೆ ಅನುಭವಿಸಾಲ್ ಬಿಡು. ಆವಾಗ್ಲಾದ್ರೂ ಅವರಿಗೆ ಆ ಸ್ವರ್ಗದ ಬಾಗಿಲು ತೆಗೆದಂತಾಗುತ್ತದೆ. ವಿಷ್ಣು, ಬಹಳ ದಿನಗಳಿಂದ ನಾನು ಕಟ್ಟಿಕೊಂಡಿರುವ ಆಸ್ಪತ್ರೆ ಕನಸು ಇಷ್ಟು ಬೇಗ ಈಡೇರ್ತಿದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಕೇಳೋ, ಈ ನನ್ನ ಸಂತೋಷಕ್ಕಾಗಿ ನಿಮ್ಗೆ ಎಷ್ಟು ಹಣ ಬೇಕಂತ ಬಾಯ್ಬಿಟ್ಟು ಕೇಳಿ. ತಣಿ, ಈ ಇಡೀ ತಾಲೂಕಿನಲ್ಲೇ ರಿಯಲ್ ಎಸ್ಟೇಟ್ ಕಿಂಗ್ ಅಂತ ಮೆರೆದವ್ರು ನೀವು. ಹೊಲಕ್ಕೆ ದಂಡ ಮಣ್ಣು ಕಟ್ಟೋದಂದ್ರ ಹೆಂಗ್ರಿ? ಬೆಲೆ ಕೊಟ್ಟೋದಕ್ಕೆ ನಮ್ಮಿಂದ ಆಗಲ್ರಿ. ಅದೆಷ್ಟು ಅಂತ ತಣಿ, ಅದೆಷ್ಟು ಅಂತ ನೀವೇ ಒಂದ್ಸಲ ಬಾಯ್ ಬಿಟ್ಟು ಹೇಳ್ಬಿಡಿ. ಏ ವಿಜಯ್, ಹಣವೆಂದ್ರೆ ಅದೇ ಗಾಬರಿ ಪಟ್ಕೊಳ್ತಿರೋ? ಸರಿ ಬಿಡಿ, ನಾನು ಹೇಳ್ಬಿಡ್ತೇನೆ. ಕೊಟ್ಟಪ್ಪ, ಒಳಗಡೆ ಬ್ಯಾಗ್ನಲ್ಲಿ ಹಣ ಬಿಟ್ಟಿದ್ದೇನೆ, ತೆಗೆದುಕೊಂಡು ಬಾ ಅದನ್ನ. ನೋಡು ವಿಷ್ಣು, ನಿಮ್ಮ ವ್ಯವಹಾರ ಇಲ್ಲಿಗೆ ಮುಗಿತೆಂದು ಭಾವಿಸಬೇಡ. ಮುಂದೆ ನಿನಗೇನಾದರೂ ದುಡ್ಡಿನ ಅಡಚಣೆ ಬಂದಿದ್ದೇ ಆದರೆ ಸಂಕೋಚವಿಲ್ಲದೆ ನಮ್ಮ ಮನೆಗೆ ಬರಬಹುದು. ಯಾವಾಗಲೂ ನಮ್ಮ ಕೋಟಿ ವೀರ ಅರಮನೆ ಬಾಗಿಲು ನಿಮ್ಗಾಗಿ ತೆರೆದೇ ಇರ್ತಿದ್ದೆ. ಓಕೆನಾ? ಆಯ್ತು ತಣಿ. ತಗೊಂಬಂದ್ರಿ, ತಗೊಳ್ರಿ. ತಾಡೆ ಕುಟ್ಟಪ್ಪ, ವಿಷ್ಣು ನೋಡು, ಆ ನಿಮ್ಮ 2 ಎಕರೆಗೆ 1 ಕೋಟಿ ಅಂತ 2 ಕೋಟಿ ರೂಪಾಯಿ ಬೆಲೆಯನ್ನು ಕಟ್ಟಿ ಆ ಹಣವನ್ನು ನಿಮಗೆ ಕೊಡುತ್ತೇನೆ. ನೀವು ಆ ಹಣವನ್ನು ತೆಗೆದುಕೊಂಡು ನಾಳೆ ಅಣ್ಣ ತಮ್ಮಂದಿರೆಲ್ಲ ಬಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದು ಸಹಿ ಮಾಡಿಬಿಟ್ರೆ ಅಷ್ಟೇ ಸಾಕು. ಇದಕ್ಕೇನಂತೀರಾ? ವಿಷ್ಣು ಬರ್ಪಿಲ್ಲಿ ನೋಡ್ತಮ್ಮ, ಇದ್ರಿಗೆ 2 ಕೋಟಿ ರೂಪಾಯಿ ಐತಿ.
ಬೇಕಂದ್ರೆ ಸುಳ್ಳು ಹೇಳಿನಿ ಅಂದ್ರೆ ಸಿಗುದ ತೋರ್ಸನೆ ತಡಿ. ಸರಿ 2 ಕೋಟಿ ರೂಪಾಯಿ ಚಂದಾಗಿ ಇಟ್ಕೊಂಡು ಹೋಗಿ ಮನೆ ಚಂದಾಗಿ ಇಟ್ಕೊಂಡು ಜೋಪಾನ ಇಟ್ಕೊಂಡು. ಒಂದ್ ನಿಮಿಷ ಇರಿ ಕರ್ಕೊಂಡ್ರಿ. ದುಡ್ಡು ಬೇಡ, ಮೊದಲು ಇದನ್ನ ತೆಗೆದುಕೊಳ್ಳಿ. ಏನಾತಮ್ಮ ಇದೇನ ಬ್ಯಾಂಕ್ ಚೆಕ್ ತರ ಐತಿ? ಇದ್ದಂಗ ಐತಿ ಅಲ್ಲ ಕಾರ್ಕೊಂಡ್ರಿ, ಅದು ಬ್ಯಾಂಕ್ ಚೆಕ್. ನೀವು ಸರಿಯಾಗಿ ಅದನ್ನ ಒಂದ್ಸಾರಿ ಕಣ್ ಬಿಟ್ಕೊಂಡು ನೋಡಿ. ಹೌದಮ್ಮ, ಇದು ಬ್ಯಾಂಕ್ ಚೆಕ್. ಇದನ್ನ ಯಾಕೆ ನನ್ನ ಕೈ ಕೊಟ್ರಿಪ್ಪ? ಕರ್ಕೊಂಡ್ರಿ ನೀವು ಲೆಕ್ಕ ಮಾಡೋದ್ರಲ್ಲಿ ಬಹಳ ಶಾರ್ಪ್ ಅಲ್ವೇನ್ರಿ? ಹಂಗ ಇದ್ರಾಗ ಎಷ್ಟು ದುಡ್ಡು ಬರ್ತೈತಿ ಅಂತ ಸ್ವಲ್ಪ ಎಲ್ರಿಗೂ ಕೇಳೋ ಹಂಗ ನಿಮ್ಮ ದಣಿಗೆ ಅರ್ಥ ಆಗೋಂಗ ಸ್ವಲ್ಪ ನೋಡಿ ಹೇಳ್ರಿ. ಏನಾತಮ್ಮ 5 ಅಂತ ಬರ್ತೈತಿ, ಸಿಕ್ಕಾಪತಿ 0 ಬರ್ತೈತಿ. ತಡಿತಮ್ಮ ನೋಡ್ತಾ ಇದ್ದೀನಿ. ಬಿಡಿ 10, 100, 1000, 10,000, ಲಕ್ಷ, ಕೋಟಿ ಅಂದ್ರೆ ಎಲ್ಲಿ ತಮ್ಮ ಇದು 5 ಕೋಟಿ ಅಂತ ಬರ್ತೀರಿ? ಏನಿದು ಬಾಳೆ ನಿಮ್ದು? ಎಸ್ ರೈಟ್, ವೆರಿ ಗುಡ್. ಸರಿ, ಹಾಗಾದ್ರೆ ಈ 5 ಕೋಟಿ ಚೆಕ್ ಅನ್ನ ನೀವೇ ಇಟ್ಕೊಳ್ಳಿ. ನಮಗೆ ಎತ್ತುಗಳನ್ನು ಕಟ್ಟೋದಕ್ಕೆ ನಮ್ಮ ಮನೇಲಿ ಅಷ್ಟೊಂದು ಜಾಗ ಸಾಲ್ತಾ ಇಲ್ಲ. ಅದಕ್ಕಾಗಿ ಈ ಚೆಕ್ ಅನ್ನ ಇಟ್ಕೊಂಡು ಈ ನಿಮ್ಮ ದಣಿ ಅರಮನೆಯನ್ನ ನಮ್ಮ ಎತ್ತಿನ ಕೊಟ್ಟಿಗೆ ಸುತ್ತು 40 ಹಳೆಗಳಿಗೆ ರಾಜನಾಗೆ ಮೆರೆಯುತ್ತಿರುವ ಎಮ್ಮೆಲ್ಲ ತಿನ್ನಲು ಕುತ್ತು ಅನ್ನಕ್ಕೂ ಗತಿ ಇಲ್ಲದ ಬಿಕಾರನ ಮಕ್ಕಳು. ಆಸೆ ಪಡೋಕ್ಕೂ ಮಿತಿ ಇರಬೇಕು. ಈ ಎಮ್ಮೆಲ್ಲ ಆದಿಶೇಷನ ಅರಮನೆಯನ್ನ ನಿಮ್ಮ ದನದ ಕೊಟ್ಟಿಗೆಯನ್ನ ಕಟ್ಟಿ ಕೇಳ್ತಿರಲ್ಲ, ನಿಮಗೆಷ್ಟು ಸೊಕ್ಕಿರ್ಬೇಕು ಅಂತಾನೆ. ಮತ್ತೆ ವಂಶ ಪರಂಪರೆಯಿಂದ ಬಂದ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಹೊಂಚು ಹಾಕಿ ಹೊಡೆಯಕ್ ನೋಡ್ತಾ ಇದೆಯಲ್ಲ, ನಿನಗೆಷ್ಟು ಧೈರ್ಯ ಐತಿರ್ಬೇಕು ಅಂತಾನೆ. ಎಷ್ಟೋ ವರ್ಷಗಳಿಂದ ಕಾಪಾಡಿಕೊಂಡ ಬಂದ ಈ ನಮ್ಮ ಆಸ್ತಿಯನ್ನ ಬಿಟ್ಕೊಟ್ಬಿಡಿ ಎಂದು ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವೇ ನಿಮ್ಮ ಹೆಸರಿಗೆ? ಬೀದಿಯಲ್ಲಿ ಹುಟ್ಟಿದ ಬಿಕಾರಿ ಮಕ್ಕಳು ಹೊಲ ಕೊಡ್ತಾರೆ ಅಂತ ಹೇಳಿ ಬಂದು ಈಗ ನಮಗೆ ತಿರುಗಿ ನಾಟಕ ಮಾಡಿದ್ದಿರಲ್ಲ. ನಿಮಗೆಷ್ಟು ಧೈರ್ಯ ಮಕ್ಕಳೇ ಮುಂದಿಗಳು? ಬರೀ ನೋಟಿನಿಂದ ಕಟ್ಟಿಸಿದ ಈ ಕೋಟಿ ವೀರರ ಮನ್ನನು ಕೇವಲ ನಿಮ್ಮ ಎತ್ತುಗಳನ್ನು ಕಟ್ಟಲು ಕೇಳ್ತಿದ್ದೀರಲ್ಲ, ನಿಮಗೆ ಎಷ್ಟು ಧೈರ್ಯ ಇರ್ಬೇಕಲೇ ಮಕ್ಕಳು? ನೋಟಿನ ಅರಮನೆ ಗೋಡೆ ಮೇಲೆ ಒಂದು ನೋಟ ಕಾಣ್ತಾ ಇಲ್ವಲ್ಲೋ? ಲೇ, ಇದು ಒಬ್ಬ ತಂದೆ ರಕ್ತ ಕೊಟ್ಟಿದೆ. ನಿನ್ನ ಹಾಗಲ್ಲ. ಏ ಮಕ್ಕಳ, ಮಲ್ಗಿರೋ ಸಿಂಹನ ಮುಟ್ಟಿ ಎಬ್ಸಿಲ್ಲ, ತಟ್ಟಿ ಎಬ್ಸಿಲ್ಲ, ಪಾಡಿದು ಎಬ್ಸಿದ್ದೀರಾ. ಇನ್ನು ಮುಂದೆ ಬಾಯಿ ಹಾಕಿ ಸುಮ್ಮನೆ ಬಿಡೋದಿಲ್ಲ, ಬಾಯಿ ಹಾಕಿ ಬಾಗಿದು ಹಾಕ್ತಾ ಇರೋದು. ಬಾಯಿ ಹಾಕಿ ಬಗೆಕ ನಮ್ಮನೇನು ನೀನು ಹೇಳಿದ ಹಾಗೆ ತಲೆ ತೆಗಿಸ್ಕೊಂಡು ಕುಂದಿರ್ತದಲ್ಲ, ಆ ಕೊಬ್ಬಿದ ಕುರಿ ಅಂತ ತಿಳಿದುಕೊಂಡೇನಲೇ? ಹುಟ್ಟಿರುವ ನನ್ನ ಅರ್ಧ ಆಯಸ್ಸನ್ನ ಇದೇ ನನ್ನ ರಾಜಕೀಯ ರಂಗದಲ್ಲಿ ಕಳೆದಿರುವ ಈ ಆದಿಶೇಷನಿಗೆ ಕೇವಲ 4 ಎತ್ತುಗಳನ್ನು ಕಟ್ಕೊಂಡು ಅದೇ ಕೆಸರು ಗದ್ದೆಯಲ್ಲಿ ಬಿದ್ದು ಒದ್ದಾಡುವ ನಿಮಗೆ ಎಷ್ಟು ಸೊಕ್ಕಿರ್ಬೇಕಾದ್ರೆ ಇನ್ನು ಈ ರಾಜ್ಯದ ತುಂಬೆಲ್ಲ ಹೆಸರು ಮಾಡಿರುವ ಈ ಆದಿಶೇಷನಿಗೆ ಇನ್ನಿಷ್ಟಿರ್ಬೇಡ. ನೀವ್ ಹೇಳಿದಾಗೆ ನಾವು ಕೂಡ ಕಾದೆ ತೊಟ್ಕೊಂಡು ಕಾರ್ನಲ್ಲಿ ಮೆರೆದಿದ್ರೆ ನಿನ್ನಂತ ರಾಜಕೀಯದ ನಾಯಿಗಳೆಲ್ಲ ಬೀದಿಲಿ ಬಿದ್ದಿರೋ ಕಸ ಕಕ್ಕಸ ನೆನಪಿನಲ್ಲಿಟ್ಕೋ. ಹೌದು ಕಣ್ರು, ನಾವು ದುಡ್ಡಿನಲ್ಲಿ ಬಡವರೇ ಆಗಿರಬಹುದು, ಆದ್ರೆ ಇಡೀ ನಮ್ಮ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರೆಂದು ನೀವು ಯಾವತ್ತಿಗೂ ಮರೆಯಬೇಡಿ. ಹಾಗಂತ ಇವರಿಗೆ ರಾಜಕೀಯದ ಬಗ್ಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿರೋದು ನಿಮ್ಮ ಮುಟ್ಟಾಳತನ. ಒಂದೇ ಒಂದು ರಾತ್ರಿ ರೈತರೆಲ್ಲ ಒಗ್ಗಟ್ಟಾಗಿ ಸರ್ಕಾರ ಕೆಡಬೇಕು ಅಂತ ನಿರ್ಧಾರ ಮಾಡಿದ್ರ. ಒಗ್ಗಟ್ಟಾಗಿ ನಿಂತಿದ್ದು ನಿಜಾನೇ, ಆದ್ರೆ ಆ ಸೆಂಟ್ರಲ್ ಕ್ಯಾಬಿನೆಟ್ ನಮ್ದಾಗುತ್ತೆ ಅನ್ನೋದನ್ನ ನಿನ್ನ ಗೂಗಲ್ ಅಕೌಂಟ್ ನಲ್ಲಿ ಬರೆದಿಟ್ಕೋ.
ರಾಜಕೀಯ ಮಾಡುವುದೆಂದರೆ ದನದ ಕೊಟ್ಟಿಗೆಯಲ್ಲಿ ಸಗಣಿ ಬಾಚಿದಷ್ಟು ಸುಲಭವೆಂದು ತಿಳ್ಕೊಂಡ್ರಿಯ ಸುತ್ತಲ ಕಪಿಗಳ ಸೈನ್ಯವಿಟ್ಟುಕೊಂಡು ರಾಜಕೀಯ ಮಾಡುವುದು ರಾಜ್ಯಭಾರವಲ್ಲೇ. ಅದೇ 10 ತಲೆ ರಾವಣನ ಹಾಗೆ ರಾಮನ ಹೆಂಡತಿಯನ್ನು ಹೋಗ್ತಾ ಇದೆ. ತನ್ನ ಬಂಧನದಲ್ಲಿಟ್ಟು ಮೆರೆದನಲ್ಲ, ಅದು ಕೂಡ ರಾಜಕೀಯ. ತಮ್ಮ ರಾಜಕೀಯ ಮಾಡೋದಂದ್ರ ಈಗ ಎಲ್ಲಿ ಬೇಕಲ್ಲಿ ಮೆಂಬರ್ ಹಾಕರಲ್ಪ, ಯಾವ್ದಾರ ಸಂಶಯದಾಗ ಹಂಗಂತ ತಿಳ್ಕೊಂಡಿ ಏನ? ಏ ತಮ್ಮ ಗತ್ತು ಬೇಕಲ್ಲಿ, ಗತ್ತು ಬೇಕು. ಅದು ನಮ್ ದನಿಯರ ಹತ್ರ ಐತಿ, ಇವರ ಹತ್ರ ಏನೈತಿ ಗತ್ತು? ವಿಷ್ಣು ನಮ್ಮ ದಣಿಯವರ ಹಾಗೆ ಮನೆಗೆ ಬಂದು ನಮಗೆ ರಾಜಕೀಯ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಮಗನೇ, ನನಗೆ ಅಷ್ಟು ಧೈರ್ಯ ಇರಬೇಕು. ಹಾಗೆ ಅದೆಷ್ಟು ನನಗೆ ಬಂದು ನಾನು ರಾಜಕೀಯ ಮಾಡ್ತೀನಿ ಅಂತ ಹೇಳಿ ಎಷ್ಟು ಮಂದಿ ಸತ್ತ ಹೋಗಿದ್ದಾರೆ. ಹಂತದಲ್ಲಿ ನೀನು ರಾಜಕೀಯ ಮಾಡ್ತೀನಿ ಅಂತ ಹೇಳ್ತೀವಲ್ಲ ಮಗನೇ. ನರಸಿಂಹ, ಹುಚ್ಚು ಹಿಡಿದಿರುವ ನಾಯಿ ಏನಾದ್ರೂ ಸುಖ ಸುಮ್ಮನೆ ಕಚ್ಚಲು ಬಂದ್ರ ಅದಕ್ಕೇನ್ ಮಾಡ್ತಾರಂತ ಗೊತ್ತೇನೋ? ಅದನ್ನು ಮೊದಲು ಊರು ತುಂಬೆಲ್ಲ ಅಟ್ಟಾಡಿಸಿಕೊಂಡು ಬಂದು ಕೊನೆಗೆ ಅದರ ನೆತ್ತ ಸೀಳುತ್ತಾರೆ ಎನ್ನುವುದು ಈ ನಾಯಿಗೆ ಗೊತ್ತಿರುತ್ತೆ ಅನ್ನೋದು ನಿನಗೂ ಕೂಡ ಗೊತ್ತಿರಬೇಕಲ್ಲ. ಕಂಡಿದ್ದೇನೆ. ಈ ದೇಶಕ್ಕೆ ಅನ್ನ ಹಾಕೋ ಈ ಅನ್ನದಾತನಿಗೆ ಇನ್ನೊಂದ್ಸಾರಿ ನಾಯಿ ಎಂದು ಉಚ್ಚರಿಸಿದರೆ ನಿನ್ನ ನಾಲಿಗೆನ ಸೀಳು ಹಾಕ್ತೇನು ಮಗನ. ಒಂದ್ ವರ್ಷ ಈ ರೈತ ಬೆಳೆಯೋದನ್ನ ಏನಾದ್ರು ಬಿಟ್ರೆ ನಿಮ್ಮಂತ ರಾಜಕೀಯದ ನಾಯಿಗಳು ಸರ್ಕಾರ ನಡೆಸೋದಕ್ಕೂ ವಿಲ ಮಾತಾಡಿ ಮುಂದೊಂದು ದಿನ ಹೊಟ್ಟೆ ಕೆಟ್ಟಿಲ್ದೆ ಈ ಭೂಮಿಲಿ ವಿಲ ನೆಲ ಚದರಿ ಸತ್ತೋಗ್ತೀಯ. ಅವರ ಮನೆಗೆ ಬಂದು ಅವರಿಗೆ ಹೆಸರು ಹಿಡಿದು ಕರೆಯುವಷ್ಟು ದೊಡ್ಡವನಾಗಿಬಿಟ್ಟು ಅಣ್ಣ, ಇಂಥ ದೊಡ್ಡವರಿಗೆ ದೊಡ್ಡತನ ಇಲ್ಲ ಅಂದಮೇಲೆ ಅವರ ಎದುರಿಗಿರುವ ಚಿಕ್ಕವರು ಕೂಡ ಅವರಿಗೆ ಬುದ್ಧಿ ಹೇಳಲೇಬೇಕು. ಬಡವನ ಕೋಪ ತವಡಿಗೆ ಮೂಲ ಎನ್ನುವ ಮಾತನ್ನು ಅರಿತುಕೊಂಡು ಮಾತನಾಡುವುದನ್ನು ಕಲಿತುಕೋ. ಬಾ ಶಿವಣ್ಣ, ಒಳ್ಳೆ ಟೈಮಿಗೆ ಬಂದು ಇಲ್ಲಿ ಏನಾಗತ್ತ ಗೊತ್ತಿಲ್ಲ. ನೋಡ್ ಶಿವಣ್ಣ, ಈ ನಿಮ್ ತಮ್ಮರಿಗೆ ಒಟ್ಟು ಶಕ್ತಿ ಐತೆ ಅಂತಂದು ಈ ಪುಟ ಗುದ್ದಾಡಿದ್ರಿ ಏನ ಅಂತಾರ ತಮ್ಮ. ಆನಿ ಕಾಲಾಗ ಆಣ್ ಮರಿ ಸಿಕ್ಕೊಂಡು ತೀವ್ಚಿ ಸತ್ತಂಗ ಆಕತ್ತೀರಿ. ಸ್ವಲ್ಪ ಚಂದ ಬುದ್ಧಿ ಹೇಳು ನಿಮ್ ತಮ್ಮರಿಗೆ. ದಣ್ಯರ ಹುಡುಗರ ಬುದ್ಧಿ ತಿಳಿಲಾರ್ದ ಏನೋ ತಪ್ಪು ಮಾಡಿಬಿಟ್ಟವು. ದಯವಿಟ್ಟು ಅವರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಇದೊಂದು ಸಾರಿ ದೊಡ್ಡ ಮನಸ್ಸು ಮಾಡಿ ಬಿಟ್ಟು ಬಿಡಿ ಗೌಡ್ರಿ, ಬಿಟ್ಟು ಬಿಡಿ. ನೋಡ್ ಶಿವಣ್ಣ, ಈ ನಿನ್ನ ಮಾತನ್ನು ನಂಬಿಕೊಂಡು ಈ ನಿನ್ನ ತಮ್ಮಂದರನ್ನ ಇದೊಂದು ಸಾರಿ ಕ್ಷಮಿಸಿ ಬಿಡ್ತೇನೆ. ನೋಡು, ನಾನಂತೂ ತಿಳಿಸಿ ಬುದ್ಧಿ ಹೇಳೇನಿ. ಏನಂತ ಹೇಳೇನು ಗೊತ್ತನ? ಹುಚ್ಚು ಹಿಡಿದಿರುವ ನಾ ಏನಾದ್ರೂ ಸುಖ ಸುಮ್ಮನೆ ಯಾರಾದ್ರ ಮೇಲೆ ಕಚ್ಚಾಕ್ ಬಂದ್ರ ಶಿವಣ್ಣ ಅದನ್ನ ನಮ್ಮಂತ ಅನುಭೋಗಸ್ಥರು ನತ್ತಿ ಸೀಳ್ತೇನಂತ ಹೇಳನೆ. ಇದಕ್ಕೂ ಮಿಕ್ಕಿ ಏನಾದ್ರು ಅಂತಾರ ಸುಮ್ಮನೆ ಬಂದ್ರ ಆ ನಾಯಿನ ಅಟ್ಟ ಆರಿಸ್ಕೊಂಡು ಹೊಡ್ಯದ. ಹೇಳು, ಈ ನಿನ್ನ ತಮ್ಮಗ ಕರ್ಕೊಂಡು ಹೋಗಿ ಸರಿಯಾಗಿ ಬುದ್ಧಿ ಹೇಳು. ಅದೇನೋ ನನ್ನ ವಿರುದ್ಧ ರಾಜಕೀಯ ಮಾಡ್ತೇನೆ ಅಂತ ಹಗಲು ಕನಸು ಕಾಣ್ತಾನೆ ಈ ನಿನ್ನ ತಮ್ಮ. ನೋಡು, ರಾಜಕೀಯ ಮಾಡೋದಂದ್ರೆ ಅಷ್ಟು ಸುಲಭದ ಕೆಲಸವಲ್ಲ. ಇವನು ಹೀಗೆ ರಾಜಕೀಯ ಮಾಡ್ತೇನೆ ಅಂತ ಹಣ ಪಾಠ ತೊಟ್ರ ಹಲೋ ಹೆಜ್ಜೆಗೂ ಶಕುನಿ ದುಶ್ಯಾಸನ
ನಮ್ಮಂತ ರಾಕ್ಷಸರು ವಶಕ್ಕೆ ಹಾಕ್ತಾರ ಅನ್ನೋದನ್ನ ನಿನ್ನ ತಮ್ಮನ ತಿದ್ದಿ ಬುದ್ಧಿ ಹೇಳು. ಲೇ ಶಕುನಿ, ಶಕುನಿಯ ಕತೆ ಮಹಾಭಾರತದಲ್ಲಿ ಕೊನೆಗೆ ಏನಾಯ್ತು ಅನ್ನೋದು ನಿನಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ನೀನು ಒಬ್ಬ MLA ನ? ಲೇ, ಈ ರೀತಿ ಓಟ್ ಹಾಕಿದ ಪ್ರಜೆಗಳನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟು ಅದೇ ಪ್ರಜೆಗಳಿಗೋಸ್ಕರ ಈ ಸರ್ಕಾರವನ್ನ ಪ್ರಶ್ನೆ ಮಾಡೋದನ್ನ ಕಲ್ತ್ಕೋ. ಆಗ ಈ ದೇಶ ಆದ್ರೂ ಉದ್ಧಾರ ಆಗುತ್ತೆ. ಹಾಗಂತ ರಾಜಕೀಯ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಾವೆಲ್ಲ ರೈತರು ಒಗ್ಗಟ್ಟಾಗಿ ಏನಾದ್ರೂ ರಾಜಕೀಯ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನಾವು ಕೂಡ ರಾಜಕೀಯ ಮಾಡೋದ್ರಲ್ಲಿ ನಿಮ್ಮ ಅಪ್ಪನ ಅಂತರ್ಗ ಹೊಡೆದಲ್ಲಿ 6 ಬಾರಿ MLA ಆರ್ಸ ಬಂದಿದ್ದಾನ. ಸುಖ ಸುಮ್ಮನೆ ಅಂತ ತಿಳ್ಕೊಂಡೇನ? ರೈತ ರೈತ ಅಂತ ಅದ್ಯಾಕೆ ಗಂಟೆ ಚೀರ್ಕೊಳ್ತಿಲ್ಲ? ಲೇ ವಿಷ್ಣು, ನೀನು ನಿಜವಾಗಲೂ ರೈತನ ರಕ್ತಕ್ಕೆ ಹುಟ್ಟಿದ ಮಗನೇ ಆಗಿದ್ರ ನಿನ್ನಲ್ಲಿ ಆ ರಕ್ತ ಗೆದ್ದಿದ್ದೆ ಆದ್ರ ಅದೇ ಮುಂಬರುವ ಚುನಾವಣೆಯಲ್ಲಿ ನನ್ನ ವಿರುದ್ಧ ಗೆದ್ದು ತೋರಿಸಿದ ಮಕ್ಕಳ ಆಗ ಗೊತ್ತಾಗುತ್ತದೆ ಈ ರೈತನ ತಾಕತ್ತಿಗೆ ಅಂತದ್ದು ಅಂತ. ಮತ್ತೆ ಬಾಯಿ ಹುಟ್ಟು ಬ್ರಹ್ಮನ್ ಗೊತ್ತು, ತಾವು ಆ ಯಮಧರ್ಮ ಗೊತ್ತು. ನೀನ್ ಯಾರು ಹುಟ್ಟಿದೀಯ ಅಂತ ನಿನ್ನಂತ ಬಚ್ಚ ನನ್ನ ಮಕ್ಕಳ ಬಗ್ಗಿಸ್ಬಾರ್ದ. ಯಾರು ಹುಟ್ಟಿದಾರ ಅಂತ ಗೊತ್ತಿದ್ರೆ ರಾಜಕೀಯ ಮಾಡ್ತೀನಿ ಅಂದ್ರೆ ನಿನ್ನಂತ ಬಚ್ಚ ಏನ್ ಗೊತ್ತು? ನೀನ್ ಯಾರು ಹುಟ್ಟಿದೀಯಾ ಅಂತ ನೀನು ಹಾಡುತ್ತ ಬಚ್ಚ ಸುಳೆ ಮಕ್ಕಳು ಮಾತಿನಲ್ಲಿ ನಿಗಾ ಇರ್ಲಿ. ಹಲ್ಕಟ್ ಸೂಳೆ ಮಗನ, ನಿನಗೊಂದು ಕತೆ ಹೇಳ್ತೀನಿ, ನೀನು ನೆನಪಿಟ್ಕೊಳಕ್ ಸಾಧ್ಯ ಆದ್ರೆ ನೆನಪಿಟ್ಕೋ. ಬಾಳ್ ಜನ ಕಂಡಿದ್ದೇನೆ. ನಿನ್ನಂತ ರಾಜಕೀಯದ ನಾಯಿಗೂ ನನ್ನ ಹಾಗೆ ಹೊಲದಲ್ಲಿ ಕತ್ತೆ ತರ ದುಡಿಯೋ ಒಬ್ಬ ರೈತನಿಗೂ ಒಂದು ಒಳ ಒಪ್ಪಂದ ಆಯ್ತಂತೆ. ಊರಾಚೆ ಒಂದು ಸಿಂಹಾಸನ ಇಟ್ಟು ಮೊದಲು ಈ ಸಿಂಹಾಸನದ ಮೇಲೆ ಯಾರು ಬಂದು ಕೂಲ್ತಾರೋ ಅವರೇ ಈ ಊರಿನ ರಾಜ್ಯ ಅಂತ. ಆಗ ನಾಯಿ ಅಂದ್ಕೊಳತ್ತಂತೆ, ನಾನು ವೇಗವಾಗಿ ಓಡಿ ಹೋಗ್ತೀನಿ, ಕತ್ತೆಗೆ ಓಡೋಕ್ಕಾಗಲ್ಲ ಅಂತ. ಆದ್ರೆ ಬೀದಿಲಿ ಓಡಿ ಹೋಗುವಾಗ ಆ ನಾಯಿಗೆ ಆ ಬೀದಿಲಿರೋ ನಾಯಿಗಳು ಒಟ್ಟಾಡಿಸ್ಕೊಂಡು ಕಸ್ತಾವಂತ. ಆ ಕತ್ತೆ ಆ ನಾಯಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಯಾಕೆ ಹೇಳು? ಅದಕ್ಕೆ ದುಡಿದು ಸುಸ್ತಾಗಿ ಹೋಗಿರುತ್ತೆ, ಹಾಗೆ ಸುಮ್ಮನೆ ಹೋಗ್ತಾ ಇರುತ್ತೆ. ಆ ನಾಯಿ ಹೇಗೋ ಆ ಬೀದಿ ನಾಯಿಗಳನ್ನೆಲ್ಲ ಹೆದರ್ಸಿ ಆ ಸಿಂಹಾಸನದ ಬಂದು ನೋಡಿದಾಗ ಅಲ್ಲಿ ಆ ಕತ್ತೆ ಕೂತ್ಕೊಂಡು ರಾಜ್ಯಭಾರ ಮಾಡ್ತಾ ಇತ್ತಂತೆ. ನಿನ್ನಂತ ರಾಜಕೀಯದ ಕಂತ್ರಿ ನಾಯಿಗಳಿಗೆ ತುಂಬಿಕೊಂಡಿರೋ ಈ ಸರ್ಕಾರಕ್ಕೇನೋ ಗೊತ್ತು ಈ ಅನ್ನದಾತನ ತಾಕತ್ತು. ಆದಿಶೇಷ, ಇನ್ನು ಮುಂದೆ ಶುರುವಾಯ್ತು ಅಂತ ತಿಳ್ಕೊ ಮಗನ. ನಿನ್ನ ಮಧ್ಯ ರಾಜಕೀಯದ ಮಹಾಯುದ್ಧ ಬಿಡ. ಇದೇ ಮುಂಬರುವ ಈ ನಮ್ಮಣ್ಣ ಶಿವಣ್ಣನ ನಿನ್ನ ಎದುರಿಗೆ ನಿಲ್ಲಿಸಿ ಗೆದ್ದು ಬರೋ ಹಾಗೆ ಮಾಡದೆ ಹೋದ್ರೆ ಜಗ ಮೆಚ್ಚಿದ ವೀರ ಸಾಮ್ರಾಟ ವಿಷ್ಣುವರ್ಧನನೇ ಅಲ್ಲ. ನೀನ್ ಹೇಳ್ದಾಗೆ ಈ ಚುನಾವಣೆಯಲ್ಲಿ ನಾವೇನಾದ್ರೂ ಸೋತು ನೀವು ಗೆದ್ದಿದ್ದೆ ಆದ್ರೆ ನಾವು ರೈತರ ರಕ್ತ ಕೊಟ್ಟಿಲ್ಲ ಅಂತ ನೀನ್ ತಿಳ್ಕೊ. ಅಕಸ್ಮಾತ್ ನೀನೇನಾದ್ರೂ ಸೋತು ನಮ್ಮಣ್ಣ ಗೆದ್ದಿದ್ದೆ ಆದ್ರೆ ನೀನು ಕೂಡ ನಮ್ಮ ಅಪ್ಪನ ರಕ್ತ ಕೊಟ್ಟಿದ್ಯಾ ಅಂತ ನಾವು ತಿಳ್ಕೊತೀವಿ. ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ. ಮಿಸ್ಟರ್ ಆದಿಶೇಷ, ಮುಂದೊಂದು ದಿನ ಹೊಟ್ಟೆಗೆ ಹಿಚ್ಚಿಲ್ದಾಗ ತಿಳಿತದೆ ಮಗನ ಈ ರೈತರ ತಾಕತ್ತೇನು ಅಂತ. ಈ ರಾಜಕೀಯದಲ್ಲಿ ನಾನೇ ರಾಜನೆಂದು ಅಹಂಕಾರದಿಂದ ಮೆರೆಯೋದನ್ನ ಬಿಟ್ಟು ಈ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನಿಗೆ ಸ್ವಲ್ಪ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಆಗ ಈ ಊರಿನ ಜನಗಳೆಲ್ಲ ನಿನಗೆ ನಿಷ್ಠಾವಂತ ರಾಜಕಾರಣಿ ಅಂತ ಬೆಲೆ ಕೊಡ್ತಾರೆ. ಇಲ್ದೆ ಹೋದ್ರೆ ಗೊತ್ತಲ್ಲ ರೈತನ ತಾಕತ್ತೇನು ಅಂತ.
ಇವನು ಬೆಳೆ ಬೆಳೆಯೋದನ್ನು ಬಿಟ್ರೆ ಗೊತ್ತಾಗುತ್ತಾ ಮಗನ? ಅನ್ನ ಬೆಳೆದೇ ಹೋದ್ರೆ ಅನ್ನದ ಬೆಲೆ ಏನು ಅಂತಾನು ನಿನಗೆ ಗೊತ್ತಾಗುತ್ತೆ. ಅದನ್ನ ನೆನಪಿಟ್ಕೊಂಡು ಜೀವನ ಮಾಡೋದು ಶ್ರೇಷ್ಠ. ಇನ್ನು ಮುಂದೆ ನಿನ್ನ ಭೇಟಿ ಮುಂಬರೋ MLA ಚುನಾವಣೆಯಲ್ಲಿ. ಗುಡ್ ಬೈ. ಶಿವ ಹೋಗಲಿ ಬಚ್ಚ ನನ್ನ ಮಗನ. ಚೀರ್ಬಾಡ್ ಹೋಗ. ಅದು ಲೇ ನನ್ನ ರಾಜಕೀಯ ಸರ್ವಿಸ್ ನಿನ್ನಂತ ಬಚ್ಚ ನನ್ನ ಮಕ್ಕಳನ್ನ ಲೇ ಬೊಗಳ ನಾಯಿನ ಬಾಳ್ ನೋಡೇನಿ. ಬೊಗಳ ನಾಯಿನ ಹೆಂಗ ಬಗ್ಗಿಸ್ಬೇಕಂತನ ಯಾವ ಮೂಲೆ ಬಿಸಾಕಿ ನಿಮ್ಮಂತ ನಾಯಿಗಳನ್ನ ನನ್ನ ಬಗ್ಗಿಸ್ಬೇಕಂತಂದ ನಮ್ಮಂತ ರಾಜಕೀಯ ಮಾಡೋರ್ಗ ಮೊದಲ ಗೊತ್ತಿರುತ್ತ ಮಗನ. ಹಾಕ್ತವೆ ಹಾಕ್ತವೆ. ನೀನ್ ತುಂಬಾ ನೋಡಿರೋದು ಬಚ್ಚ ನಾಯಿಗಳನ್ನ, ಹುಲಿನ ಯಾವತ್ತೂ ನೋಡಿಲ್ಲ. ಇದು ಸಿಂಹದ ತರ ಗರ್ಜಿಸೋ ಹುಲಿ. ಲೇ ಸಲಗ ಹೇಳಿಯಲ್ಲ, ಚುನಾವಣೆ ರಾಜಕೀಯ ಮಾಡೋದು. ರಾಜಕೀಯ ಅಂದ್ರೆ ನಿನಗೇನು ಗೊತ್ತು ಅಂತ ಅದ್ರ 10ರಷ್ಟು ನನಗೆ ಗೊತ್ತು. ಮುಂಬರೋ ಚುನಾವಣೆಯಲ್ಲಿ ನಿಮ್ಮ ಅಣ್ಣನ ಹಿಂದೆ ನೀನಿರ್ತೀಯ, ನಮ್ಮ ಅಣ್ಣನ ಹಿಂದೆ ನಾನಿರ್ತೀನಿ. ನಾನ ಚುನಾವಣೆಯಲ್ಲಿ ನೋಡೋಣ. ಗುಡ್ ಬೈ. ಹೋಗು ಖುಷಿ ಹೋಗು. ಲೇ ಅದೇನ ಹೇಳಿದಲ್ಲ, ಚುನಾವಣೆ ಎಂಬ ಯುದ್ಧದಲ್ಲಿ ನೋಡ್ತೀಯಾ? ತಾಯಿ ಗಂಡ ನನ್ನ ಮಕ್ಕಳು ನಿಮ್ಮ ಅಪ್ಪನ ಅಂತರ ಕೂತಲೇ 6 ಬಾರಿ ಆರಿಸಿ ಬಂದು MLA ಆಗಿದ್ದು. ಹೋಗು ಖುಷಿ ಹೋಗು. ಅಣ್ಣ ನೀನೇಕೆ ಅವರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿರುವಿ? ಈ ರಾಜಕೀಯ ಯುದ್ಧದಲ್ಲಿ ಗೆಲ್ಲುತ್ತೇವೆ ಎಂದು ಬಂದಂತ ಇಂತ ಎಷ್ಟೋ ಲುಚ್ಚ ನನ್ನ ಮಕ್ಕಳು ಸತ್ತಿಲ್ಲದೆ ಆ ಪರ್ವತ ನಟ್ಟಿರುವಾಗ ಇನ್ನು ಈ ಕುನ್ನಿ ನಮ್ಗೆ ಯಾವ ಲೆಕ್ಕಣ? ಇನ್ನೊಂದ್ಸಾರಿ ಹೇಳು. ಯಾವ ಕುನ್ನಿ? ಈ ಕುನ್ನಿ ಹುಚ್ಚು ನಾಯಿ. ಹುಚ್ಚಿಡ್ದ ನಾಯಿ. ಹೋಗು ಖುಷಿ ಹೋಗು. ನಿನ್ನಂತ ಎಷ್ಟು ಅನ್ನದಾತರಿಗೆ ಇದೇ ನನ್ನ ರಾಜಕೀಯ ಚಾಣಾಕ್ಷತೆಯಿಂದ ಅವರ ಹೊಟ್ಟೆಗೆ ವಿಷವನ್ನು ಹಾಕಿದ ಈ ವಿಷ ಕಂಠ ಆದಿಶೇಷನಿಗೆ ರಾಜಕೀಯದ ಬಗ್ಗೆ ಪಾಠ ಮಾಡಲು ಬರ್ತೀರಾ ಮಕ್ಕಳ? ವಿಷ್ಣು ಹುತ್ತದಲ್ಲಿರುವ ಕರಿ ಕಾಳಿಂಗ ಸರ್ಪವನ್ನ ಬಡಿದೆಬ್ಬಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟಿದೆಯಾ ಮಗನ? ಅದೇ ಮುಂಬರುವ ಚುನಾವಣೆ ಎಂಬ ಯುದ್ಧದಲ್ಲಿ ಆ ನಿಮ್ಮಣ್ಣ ನನ್ನ ಗುದ್ದಿ ಕೆಡವಿ ಅವನ ಗದ್ದಿಗೆ ನಾನು ಕಟ್ಟುತ್ತಿದ್ದ. ನಾನು ರಾಜಕೀಯದ ಶರವೇಗದ ಸರ್ದಾರ, ರಾಜಕೀಯದ ರಾವಣ. ಆದಿಶೇಷನೇ ಅಲ್ಲ ಒಂದು ತಿಳಿದುಕೊಳ್ಳಿ ಮಕ್ಕಳ. ಕಟ್ಟಪ್ಪ ನಮ್ಮ ಮುಂದಿನ ಕೆಲಸ. ಆಡೋಂಗ್ ಗೊತ್ತು ಆಟ, ಮಾಡೋಂಗ್ ಗೊತ್ತು ಮಾಟ. ಅವನಿಗೇನು ಗೊತ್ತೈತ್ರಿ ನಿಮ್ಮ ಆಟ? ಹೊತ್ತು ನೋಡಿ ಹೊರತ ಹಾಕಂತ ನಾಯಿನ ಈ ಟೆನ್ಷನ್ ಯಾಕ? IB ಒಳಗೆ ಹೋಗಿ ಒಂದು 90 ಹಾಕೊಂಬರ ಬರ್ರಿ. ಬರ್ರಿ ಅಲ್ಲಿ IB ಕೂತ್ಕೊಂಡು ಮಾತಾಡ.